ಶಾಂಪೂ, ಕ್ರೀಮು, ಫೇಸ್ ವಾಶ್ ಎಲ್ಲ ಹೆಂಗೆ ನೀವು ರೊಟೀನ್ ಮಾಡ್ಕೊಳ್ಳೋದು ಪರ್ಸನಲಿ ನಾನೇನ್ ಯೂಸ್ ಮಾಡ್ತೀನೋ ಒಳ್ಳೆ ಟಿಪ್ಸ್ ಅನ್ನೋದಕ್ಕಿಂತ ಲೈಕ್ ಕೆಮಿಕಲ್ ಫ್ರೀ ಇರೋದು ಜಾಸ್ತಿ ಹೇಳ್ತಾರೆ. ಫಸ್ಟ್ ಇದನ್ನ ಫಾಲೋ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ಯಾವ ರೀತಿ ಆಗ್ತಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ನಿಮ್ಮ ಹೆಲ್ತ್ ಯಾವ ರೀತಿ ಬದಲಾಗ್ತಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಸೊ ನಾನು ಯಾವ ಕ್ರೀಮ್, ಯಾವ ಶಾಂಪೂ, ಯಾವ ತರ ಎಲ್ಲಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಎಸ್, ಈ ವ್ಲಾಗ್ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಸುಮಾರು ಜನ ನನಗೆ ಕಮೆಂಟ್ ಆಗ್ತಾರೆ, ನಿಮ್ಮ ಸ್ಕಿನ್ ಸೀಕ್ರೆಟ್ ಹೇಳಿ, ನಿಮ್ಮ ಹೇರ್ ಸೀಕ್ರೆಟ್ ಹೇಳಿ, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ನಾನು ಪ್ರತಿ ಸರಿ ನಾನು 3 years ಆಯ್ತು ಈ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ. ಡೇ 1 ಇಂದ ನೀವು ನೋಡ್ಕೊಂಡ್ ಬಂದ್ರು ನಾನು ನಿಮ್ಗೆಲ್ರಿಗೂ ಹೇಳ್ತಾ ಇರೋದು, ನ್ಯಾಚುರಲ್ ವೇ ಅಲ್ಲಿ ನಿಮ್ಮ ಸ್ಕಿನ್ ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಆದ್ರೂನು ತುಂಬಾ ಜನ ಕ್ರೀಮ್ ಸಜೆಸ್ಟ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ತಾನೆ ಇರ್ತೀರಾ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಒಂಥರ ಸೀರೀಸ್ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನಾನು. ಏನ್ ಫಾಲೋ ಮಾಡ್ತೀನಿ, ವೀಕ್ಲಿ ಒನ್ಸ್ ಅದನ್ನ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಇದಕ್ಕೆ ಯಾರೆಲ್ಲ ಜಾಯಿನ್ ಆಗ್ತೀರಾ ನನಗೆ ಕಮೆಂಟ್ ಮಾಡಿ. ಇದು ಆನ್ಲೈನ್ ಕ್ಲಾಸಸ್ ಆತರ ಎಲ್ಲ ಏನಿರಲ್ಲ, ನಿಮ್ ವಿಡಿಯೋ ಮುಖಾಂತರನೇ ನಾನು ನಿಮ್ಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮುಖಾಂತರನೇ ನಾನು ನಿಮ್ಗೆ ರೀಚ್ ಮಾಡ್ಬೇಕು ಅಂತ ಇದ್ದೀನಿ. ಮೊದಲು ನಾವು ಫುಡ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ನಾನು ಯಾವ ಕ್ರೀಮ್, ಯಾವ ಶಾಂಪೂ, ಯಾವ ತರ ಎಲ್ಲಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬಟ್ ನೀವು ಅದನ್ನೆಲ್ಲ ತೋರಿಸ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಸೀರೀಸ್ ನ ನೋಡ್ಕೊಂತಾ ಬರ್ಬೇಕು. ಸೊ ಹೆಂಗೆ ಮೇಂಟೈನ್ ಮಾಡೋದು, ಯಾವ ತರ ಫುಡ್ ತಗೊಳ್ಳೋದು ಅಂತ ಇವತ್ತು ಸಮ್ ಟಿಪ್ಸ್ ಕೊಡ್ತಾ ಇರ್ತೀನಿ, ಯಾವ್ಯಾವ ತರ ಮಾರ್ನಿಂಗ್ ರೋಟೀನ್ ಇರ್ಬೇಕು ಅಂತ. ಪಾಪ ಇವಾಗ ನಾನು ಎಲ್ರು ನಂಗೆ ಕೇಳ್ತಿರ್ತಾರ, ನಿಮ್ ಸ್ಕಿನ್ ಸೀಕ್ರೆಟ್ ಹೇಳಿ, ಮತ್ತೆ ಹೆಂಗೆ ಮೇಂಟೈನ್ ಮಾಡ್ತೀರಾ, ಹೇರ್ ಆಯಿಲ್ ಅಂತೂ ತೋರಿಸ್ಕೊಟ್ಟಿದೀನಿ. ಮತ್ತೆ ನಾನು ಯಾವಾಗ್ಲೂ 3 years ಇಂದಾನು ಹೇಳ್ತಾ ಇದೀನಿ, ನ್ಯಾಚುರಲ್ ಆಗಿ ಫುಡ್ ಅಲ್ಲಿ ಮೇಂಟೈನ್ ಮಾಡಿ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೀನಿ ಅಂದ್ರೆ, ವೀಕ್ಲಿ ಒನ್ಸ್ ವಿಡಿಯೋ ಫುಡ್ ರಿಲೇಟೆಡ್, ಏನೇನ್ ಫುಡ್ ತಗೋತೀನಿ, ಸೊ ನಾವ್ ಏನೇನ್ ತಗೊಳ್ಬೇಕು ಸ್ಕಿನ್ ಆಗ್ಲಿ ನಮ್ ಬಾಡಿ ಆಗ್ಲಿ ಮೇಂಟೈನ್ ಮಾಡೋದಕ್ಕೆ, ಮತ್ತೆ ವೆಯ್ಟ್ ಲಾಸ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ಎಲ್ಲರಿಗೂ ಆಲ್ ಇನ್ ಒಂದ್ ವಿಡಿಯೋದಲ್ಲೇ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಆ ತರ ಒಂದು ವಿಡಿಯೋ ಮಾಡ್ಬೇಕು ಅಂತ ಇದ್ದೀನಿ. ಸೊ ಹೆಂಗ್ ಅನ್ಸುತ್ತೆ ನಿಂಗೆ? ಸಜೆಷನ್ ಕೊಡು, ಯಾಕೆಂದ್ರೆ ನಮಗೂ ಸಜೆಷನ್ ಕೊಡ್ತೀಯ, ಏನೇನ್ ತಿನ್ಬೇಕು, ಏನೇನ್ ತಿನ್ಬಾರ್ದು ಅಂತ. ಸೊ ಜಾಸ್ತಿ ನೀನ್ ಡಯಟ್ ಮಾಡ್ತೀಯ, ಸೊ ಅದನ್ನ ನಮಗೂ ಅಪ್ಲೈ ಮಾಡ್ತೀಯ. ಡಯಟ್ ಮೀನ್ಸ್ ಅದ್ ಡಯಟ್ ತರ ಇರಲ್ಲ ತಾನೆ? ಡಯಟ್ ತರ ಅಲ್ಲ, ಜಸ್ಟ್ ಫುಡ್ ಇಂಟೇಕ್ ಇರುತ್ತೆ, ಬಟ್ ಹೆಲ್ದಿ ಫುಡ್ ಇಂಟೇಕ್ ಇರುತ್ತೆ, ಮಚ್ ಕ್ವಾಂಟಿಟಿ ಇರುತ್ತೆ, ಚೆನ್ನಾಗಿರುತ್ತೆ. ನಿನ್ನಿಂದನೂ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ತಿನ್ಬೇಕು, ಆಕ್ಚುಲಿ ನಾವೇನ್ ಡಯಟ್ ಮಾಡಬಾರ್ದು, ತಿನ್ಬೇಕು, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವ ಟೈಮಿಗೆ ತಿನ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸೊ ನನಗೂ ಕೂಡ ಎಲ್ಲಾನು ಒಂದ್ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕು ಫುಡ್. ಹಂಗಿದ್ದಾಗ ಮೇನ್ ನಾವೇನೋ ಒಂದ್ ಕಾಸ್ಮೆಟಿಕ್ಸ್ ವರ್ಕ್ ಆಗುತ್ತೆ, ಅದನ್ನು ಅದಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಇದು ಅಂತ ನಾನು ಹೇಳ್ಬೇಕು ಅಂತ ಹೋಗ್ತಾ ಇರೋದು. ಸೊ ಇದ್ರ ಜೊತೆ ಅದಾದ್ಮೇಲೆ ಶಾಂಪೂ, ಕ್ರೀಮು, ಫೇಸ್ ವಾಶ್ ಎಲ್ಲ ಹೆಂಗೆ ನೀವು ರೊಟೀನ್ ಮಾಡ್ಕೊಳ್ಳೋದು ಪರ್ಸನಲಿ ನಾನೇನ್ ಯೂಸ್ ಮಾಡ್ತೀನೋ ಇದನ್ನ ಫಸ್ಟ್ ಸೀರೀಸ್ ತರ, ಅಂದ್ರೆ ವೀಕ್ಲಿ ಒನ್ಸ್ ಸೀರೀಸ್ ತರ ಮಾಡ್ಬೇಕು ಅಂತ ಇದೀನಿ. ಅದನ್ನ ನೋಡ್ ಆದ್ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಅವೆಲ್ಲ ಸಿಗುತ್ತೆ ಅಂತ. ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾರೆ. ಒಳ್ಳೊಳ್ಳೆ ಟಿಪ್ಸ್ ಅನ್ನೋದಕ್ಕಿಂತ ಲೈಕ್ ಕೆಮಿಕಲ್ ಫ್ರೀ ಇರೋದು ಜಾಸ್ತಿ ಹೇಳ್ತಾಳೆ. ಹೆಲ್ದಿ ಫುಡ್ ಅನ್ನೋದು ಅಶ್ವಿನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಳು ಜಾಸ್ತಿ ಹೆಲ್ದಿ ಫುಡ್ ತಿಂತಾಳೆ, ಇವನ್ ನಮಗೂ ಕೂಡ ಅದನ್ನ ಕೊಡ್ತಾಳೆ. ಸೊ ಅದಕ್ಕೆ ನಾವು ಫಿಟ್ ಅಂಡ್ ಫೈನ್ ಆಗಿದ್ದೀವಿ. ಯಾಕೆಂದ್ರೆ ನಮ್ದು ವರ್ಕ್ ಲೋಡ್ ಇರೋದ್ರಿಂದ ನಾವು ಅಷ್ಟು ಹೆಲ್ದಿ ಫುಡ್ ಕಡೆ ನಾವು ಕಾನ್ಸಂಟ್ರೇಷನ್ ಕೊಡ್ತಾ ಇರ್ಲಿಲ್ಲ. ಬಟ್ ಅವಳು ಫಾಲೋ ಮಾಡೋದಕ್ಕೆ ತುಂಬಾ ಅಪ್ರೋಚ್ ಮಾಡ್ತಾಳೆ ನಮಗೆ. ಸೊ ವಿ ಆರ್ ಫಾಲೋಯಿಂಗ್ ಇಟ್. ಅಂಡ್ ನೀವು ಕೂಡ ಅಷ್ಟೇ ಹೆಲ್ದಿ ಫುಡ್ ನ ಫಾಲೋ ಮಾಡಿ ಹೆಲ್ದಿ ಆಗಿರಿ. ಯಾಕೆಂದ್ರೆ ದುಡ್ಡು ಎಷ್ಟು ಬೇಕಾದ್ರೂ ದುಡಿಬಹುದು, ದುಡಿಯೋದಕ್ಕಾಗಲ್ಲ. ಹೆಲ್ತ್ ಈಸ್ ವೆಲ್ತ್. ಸೊ ಹೆಲ್ತ್ ಫಸ್ಟ್ ಪ್ರಿಫರೆನ್ಸ್. ನಮ್ಗೆ ಆದ್ರೂ ಅಷ್ಟೇ ಫಸ್ಟ್ ಪ್ರಿಫರೆನ್ಸ್ ಇಸ್ ದ ಹೆಲ್ತ್.
ಸೊ ಥ್ಯಾಂಕ್ ಯು. ಕಂಟಿನ್ಯೂ ಮಾಡ್ತಾರೆ ಅಶ್ವಿನಿ. ಈಗ ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ನಿಲ್ಸ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೆ. ಫಾಲೋ ಮಾಡೋಣ, ನನ್ ಜೊತೆ ನೀವು ಫಾಲೋ ಮಾಡಿ ಫುಡ್ ನ ಅಂತ ಹೇಳ್ತೀನಿ. ಹಾಗಿದ್ರೆ ಬನ್ನಿ, ಇವಾಗ ನಾನು ಫಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಏನೇನೆಲ್ಲ ತಗೊಳ್ತೀನಿ ಮಾರ್ನಿಂಗ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಥ್ಯಾಂಕ್ ಯು. ಈಗ ನೀವು ನೋಡ್ತಾ ಇರೋದು ವಾಟರ್ ಆಪಲ್. ಈ ವಾಟರ್ ಆಪಲ್ ಎಲ್ಲಿ ಸಿಕ್ಕರು ವರ್ಷಕ್ಕೆ ಒಂದ್ಸರಿನಾದ್ರೂ ತಿನ್ನಿ ಅಂತ ಹೇಳ್ತೀನಿ. ಬಿಕಾಸ್ ವಿಟಮಿನ್ ಸಿ, ವಿಟಮಿನ್ ಎ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫೈಬರ್, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಾನು ಇರುತ್ತೆ. ಸೊ ಹಾಗಾಗಿ ಇದನ್ನ ತಗೊಳ್ಬೇಕು ಅಂತಿದ್ದೀನಿ. ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಹೆಲ್ತ್ ಅನ್ನ ಚೆನ್ನಾಗಿಡುತ್ತೆ. ಎಷ್ಟೊಂದು ಬೆನಿಫಿಟ್ಸ್ ಇದೆ. ಆದ್ರೆ ಇದನ್ನ ಹೇಗ್ ತಿನ್ನೋದು ಅಂತ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗೆ ಕಿತ್ಕೊಂಡು ಹಂಗೆ ತಿಂದ್ಬಿಡ್ತಾರೆ. ನಾನಿಲ್ಲಿ ನಿಮ್ಗೆ ಹೆಚ್ಚಿ ತೋರಿಸ್ತೀನಿ. ಒಳಗಡೆ ಒಂದ್ ಬೀಜ ಇರುತ್ತೆ, ಆ ಬೀಜನ ತಿನ್ಬಾರ್ದು. ತುಂಬಾ ಚಿಕ್ಕದಾಗಿರುತ್ತೆ, ನೀವೇ ನೋಡ್ತಾ ಇರ್ಬೋದು. ಅದನ್ನ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಬರೀ ಬೀಜ ಅಷ್ಟೇ ಅಲ್ಲ, ಸೊ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಮರದ್ದು ಒಂದಿಷ್ಟು ಏನಂತಾರೆ ಧೂಳು ಅದರಲ್ಲಿ ಅಂಟ್ಕೊಂಡಿರುತ್ತೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಇದು ನೋಡಿ ಹೆಂಗಿದೆ. ಇದು ನಿಮಗೆ ತೊಳೆದ್ರೂ ಹೋಗಲ್ಲ, ಏಕೆಂದ್ರೆ ಅದು ಒಳಗಡೆ ಅಂಟ್ಕೊಂಡಿರುತ್ತೆ. ಅದೊಂದು ಏನು ತೊಟ್ಟು ಬಂದಿರುತ್ತೆ ಅಲ್ವಾ, ಹಣ್ಣಿಂದು, ಅದ್ರ ಮೇಲ್ಗಡೆ ಅಂಟ್ಕೊಂಡಿರುತ್ತೆ. ಅದ್ ನೀವು ತೊಳೆದ್ರೂ ಹೋಗೋದೇ ಇಲ್ಲ. ಸೊ ಹಂಗಾಗಿ ಇದನ್ನ ಈ ರೀತಿಯಾಗಿ ಮೇಲ್ಗಡೆ ಲೇಯರ್ನ ಕಟ್ ಮಾಡ್ಕೊಳ್ಬೇಕು. ನೀವ್ ಯಾವಾಗ್ಲೇ ಆಗ್ಲಿ ಹಣ್ಣನ್ನ ತಿನ್ನುವಾಗ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ನಾವು ಕಚ್ಕೊಂಡ್ ತಿಂದಾಗ ಒಳಗಡೆ ಹುಳ ಆಗಿದ್ಯೋ ಏನಾಗಿದೆ ಏನು ಗೊತ್ತಾಗಲ್ಲ. ಮತ್ತೆ ಅದ್ರೊಳಗಿರೋ ಬೀಜ ತುಂಬಾ ಚಿಕ್ಕದಿರೋದ್ರಿಂದ ನೀವು ಉಗಿಯೋದಕ್ಕೂ ಆಗಲ್ಲ, ಹಂಗೆ ತಿಂದು ಬಿಡ್ತೀರಾ. ಸೊ ಹಂಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ನೋಡ್ತಾ ಇದ್ರ ಏನಿದು 2 ಬೇಕು, ಮಿಯಾ ಒಂದೇ ಇತ್ತಲ್ಲ, ಇದ್ಯಾವ ಚಿಕ್ಕ ಬೇಕು ಅಂತ. ಮಿಯಾ ಮರಿನಾ ಅಂತ? ಖಂಡಿತವಾಗ್ಲೂ ಇದು ಮಿಯಾ ಮರಿ ಅಲ್ಲ, ಇದು ನಮ್ಗೆ ಹೊರಗಡೆ ಸಿಕ್ಕಿದ್ದು ಚಿಕ್ಕ ಮರಿ ಇತ್ತು. ಇನ್ನ ತುಂಬಾ ಚಿಕ್ಕ ಮರಿ ಇತ್ತು. ಆದ್ರೆ ನಮ್ ಮಿಯಾಂಗ್ ಎಷ್ಟು ಕಾಟ ಕೊಡುತ್ತೆ ಅಂತಂದ್ರೆ ಅವಳನ್ನ ಒಂದ್ ಕಡೆ ಇರೋದಕ್ ಬಿಡಲ್ಲ. ಚಿಕ್ಕದಾಗಿರೋದ್ರಿಂದ ಆಟ ಆಡೋದೇ ಅದ್ರದ್ದು ಜ್ಞಾನ ಆಗಿರುತ್ತೆ. ಆದ್ರೆ ನಮ್ ಮುದ್ದು ಮಿಯಾ ಮಗಳು ಯಾವತ್ತೂ ಆ ಚಿಕ್ಕ ಬೆಕ್ಕಿಗೆ ತೊಂದ್ರೆ ಮಾಡೇ ಇಲ್ಲ. ಚಿಕ್ಕ ಬೆಕ್ಕಿಗೆ ನಾನ್ ಚಿಟ್ಟಿ ಅಂತ ಹೆಸರಿಟ್ಟಿದೀನಿ. ಬಿಕಾಸ್ ಅದು ಚಟಪಟ ಅಂತ ಓಡಾಡಿ ಕುಣಿದಾಡ್ತಾ ಇರುತ್ತೆ ಮನೆ ತುಂಬಾ. ಅದಕ್ಕೆ ಚಿಟ್ಟಿ ಅಂತ ಹೆಸರಿಟ್ಟಿದೀನಿ. ಸೊ ಅಂಡ್ ಇವಾಗ ನನ್ನ ಮಾರ್ನಿಂಗ್ ರೂಟೀನ್ ಬಗ್ಗೆ ಸ್ವಲ್ಪ ಒಂದಿಷ್ಟು ವಿಷಯನ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಅಂಡ್ ಇದು ಅಷ್ಟೇ 2.5 ಗ್ಲಾಸ್ ಇದೆ. ಇಷ್ಟು ದೊಡ್ಡ ಲೋಟ. ಇದ್ರ ತುಂಬಾ ನಾನು ಮಾಲ್ಟನ್ನ ಕುಡಿತೀನಿ. ಐ ಥಿಂಕ್ ಇದು ವಿಡಿಯೋದಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತಿಲ್ಲ ಅಂತ ನಂಗೆ ಅನ್ನಿಸ್ತದೆ, ಬಟ್ ಎದುರುಗಡೆ ತುಂಬಾ ದೊಡ್ಡ ಲೋಟ ಇದು. ಸೊ ಇಷ್ಟು ಮಾಲ್ಟನ್ನ ಕುಡಿತೀನಿ. ಮೊದ್ಲಿಗೆ ಮಾಲ್ಟ್ ಕುಡಿಯೋದಕ್ಕಿಂತ ಮುಂಚೆ ಮಾತಾಡ್ಬಿಡ್ತೀನಿ. ಮಾಲ್ಟ್ ಯಾಕೆ ಕುಡಿಬೇಕು, ಮಾಲ್ಟ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ. ನನ್ನ ಪ್ರಾಡಕ್ಟ್ ಅಂತ ಯಾವತ್ತೂ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ನಾನು 3 years ಇಂದಾನು ನೀವು ನೋಡ್ಕೊಂಡು ಬಂದಿದ್ದೀರಾ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಪ್ರೋಟೀನ್ ಬೇಕು. ಪ್ರೋಟೀನ್ ಮುಖ್ಯವಾಗಿರುವಂತದ್ದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಪ್ರೋಟೀನ್ ತಗೋಬೇಕು. ಪ್ರೋಟೀನ್ ತಗೊಂಡಾಗ ನಮ್ ಬಾಡಿ ಎನರ್ಜೆಟಿಕ್ ಆಗಿರುತ್ತೆ, ಮತ್ತೆ ಆಕ್ಟಿವ್ ಆಗಿರುತ್ತೆ. ಸೊ ಬರೀ ಪ್ರೋಟೀನೇ ಸಾಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕೆ ಇನ್ನೇನ್ ತಗೊಳ್ಬೇಕು? ಪ್ರೋಟೀನ್ ಆದ್ಮೇಲೆ ಫೈಬರ್ ಯಾವ್ದ್ರಲ್ಲಿರುತ್ತೆ? ತರಕಾರಿಗಳಲ್ಲಿರುತ್ತೆ. ಬೀನ್ಸು, ಕ್ಯಾರೆಟು, ಇನ್ನ ಹಲವಾರು ತರಕಾರಿಗಳಲ್ಲಿ ಫೈಬರ್ ಇರುತ್ತೆ. ಹಾಗಾಗಿ ನಾನು ನಿಮ್ಗೆಲ್ರಿಗೂ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ಮಾಲ್ಟ್ ಕುಡೀರಿ. ಅದು ಮಲ್ಟಿಗ್ರೇನ್ ಮಾಲ್ಟ್ ಆಗಿರೋದ್ರಿಂದ
ಅದ್ರಲ್ಲಿ ಎಲ್ಲಾ ತರದ ಕಾಳುಗಳು ಮತ್ತೆ ನಟ್ಸು ಸೀಡ್ಸ್ ಗಳು ಹಾಕಿರೋದ್ರಿಂದ ನಿಮ್ಗೆ ಬರೀ ಪ್ರೋಟೀನ್ ಅಷ್ಟೇ ಅಲ್ಲ, ರಾಗಿನೂ ಇನ್ಕ್ಲೂಡ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಎಲ್ಲವೂ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಮಾಲ್ಟ್ ಅನ್ನ ಕುಡೀರಿ ಎವ್ರಿ ಡೇ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ನೀರ್ ಕುಡ್ದು 10-15 ನಿಮಿಷ ಆದ್ಮೇಲೆ ಮಾಲ್ಟ್ ಅನ್ನ ಕುಡಿಬೇಕಾಗತ್ತೆ. ಅದಾದ ತಕ್ಷಣ ಒಂದ್ ಅರ್ಧ ಗಂಟೆ 1 ಗಂಟೆ ಆದ್ಮೇಲೆ ಸೌತೆಕಾಯಿ, ಕ್ಯಾರೆಟ್ ಮತ್ತೆ ಒಂದ್ ಸೀಸನಲ್ ಫ್ರೂಟ್ ಅಲ್ಲಿ ವಿಟಮಿನ್ ಸಿಗುತ್ತೆ. ಹಾಗಾಗಿ ನಾವು ಎಲ್ರಿಗೂ ಹೇಳೋದು ತಿಂಡಿನ ತಿನ್ಬೇಡಿ. ತಿಂಡಿ ತಿನ್ಬೇಡಿ ಅಂದ ತಕ್ಷಣ ತಿಂಡಿ ತಿಂದೇ ಇದ್ರೆ ನಾವ್ ಸಣ್ಣ ಆಗ್ಬಿಡ್ತೀವಿ. ಈ ಸಣ್ಣ ಆಗೋದಿದ್ರೆ ತಿಂಡಿನೇ ತಿಂದಲೇ ಬಿಟ್ಬಿಟ್ಟು ನಾವ್ ಡೈರೆಕ್ಟ್ ಊಟ ಮಾಡ್ಬೋದಲ್ಲ. ಸೊ ಏನಕ್ಕೆ ಮಾಲ್ಟನ್ನೇ ಕುಡಿಬೇಕು ಅಂತ ಯೋಚನೆ ಮಾಡ್ತೀರಾ ಅಲ್ವಾ? ಅಂತವ್ರಿಗೆ ಈಗ ಹೇಳದ್ನಲ್ಲ, ಇದಿಷ್ಟು ಇನ್ಕ್ಲೂಡ್ ಆಗುತ್ತೆ. ನೀವು ಬೆಳಗ್ಗೆ ಎದ್ದು ಪ್ರೋಟೀನು ಮತ್ತೆ ಫೈಬರ್ ವಿಟಮಿನ್ ತಗೊಂಡಾಗ ನಿಮ್ ತಿಂಡಿ ತಿನ್ನೋ ಅವಶ್ಯಕತೆನೇ ಇರಲ್ಲ. ಸೊ ಹಂಗಾಗಿ ನೀವು ತಿಂಡಿ ತಿಂದ್ರೆ ಬರೀ ಕಾರ್ಬ್ಸ್ ಇರುತ್ತೆ, ಅದ್ರಲ್ಲಿ ಆಯಿಲ್ ಇರುತ್ತೆ ಅಷ್ಟೇ. ಅದು ನಿಮ್ಮ ಹೊಟ್ಟೆನ ತುಂಬಿಸುತ್ತೆ ಹೊರತು ನಿಮಗೆ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್, ವಿಟಮಿನ್, ಕ್ಯಾಲ್ಸಿಯಂ ಏನನ್ನು ಕೊಡಲ್ಲ. ಹಾಗಾಗಿ ತಿಂಡಿನ ತಿನ್ಬೇಡಿ ಅಂತ ಹೇಳ್ತೀವಿ. ಸೊ ಇಷ್ಟೇ ರೀಸನ್ ತಿಂಡಿ ತಿನ್ಬೇಡಿ ಅಂತ ಹೇಳೋದಕ್ಕೆ. ಅದರ್ವೈಸ್ ತಿಂಡಿ ಬೇಕೇ ಬೇಕು ಅನ್ನೋರು ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ನಿಮ್ ಬಾಯಿ ರುಚಿಗೋ ಅಥವಾ ನಿಮಗೆ ಕ್ರೇವಿಂಗ್ ಅನಿಸ್ತಾ ಇದೆ ನಂಗೆ ತಿಂಡಿ ತಿನ್ಲೇಬೇಕು ಅಂತ ಅಂದ್ರೆ ಸ್ವಲ್ಪ ತಿಂಡಿ ನೀವು ತಿನ್ಬಹುದು. ಸೊ ಇಷ್ಟು ಕತೆ. ನಾನು ಮಾಲ್ಟ್ ಕುಡ್ದು ಅದಾದ್ಮೇಲೆ ಒಂದ್ 1/2 hour ಆದ್ಮೇಲೆ ಈ ಹಣ್ಣನ್ನ ತಿಂತೀನಿ. ಅಂಡ್ ಕ್ಯಾರೆಟು ಸೌತೆಕಾಯಿನೂ ಅಷ್ಟೇ, ಅದನ್ನು ಕೂಡ ರೆಗ್ಯುಲರ್ ಆಗಿ ತಿಂತೀನಿ. ಸೊ ಒಂದೊಂದು ಸರಿ ಸ್ಕಿಪ್ ಆದ್ರೆ ಪರವಾಗಿಲ್ಲ, ಆದ್ರೆ ಎವ್ರಿ ಡೇ ಸ್ಕಿಪ್ ಮಾಡಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಸೊ ಈ ಸೀಸನಲ್ ಫ್ರೂಟ್ ತಿಂದಾದ್ಮೇಲೆ ಸೌತೆಕಾಯಿ, ಕ್ಯಾರೆಟು ಈ ತರ ನನ್ನ ಮಾರ್ನಿಂಗ್ ರೋಟೀನ್ ಇರುತ್ತೆ. ಇದು ಚಿಕ್ಕದಾಗೆ ನಿಮ್ಗೆ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಊಟ ಏನಿರುತ್ತೆ ಅಥವಾ ನಾನು ತಿಂಡಿ ತಿಂದ್ರೆ ಯಾವ ತರ ತಿಂಡಿ ತಿಂತೀನಿ, ನೆಕ್ಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾಗಿದ್ರು ಅಷ್ಟೇ, ಹೆಲ್ದಿಯಾಗಿ ಹೆಂಗ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಹೆಂಗ್ ಫುಡ್ ತಗೋಬೇಕು, ಇದೆಲ್ಲದನ್ನು ನಿಮ್ಗೆ 1 by 1 ವಿಡಿಯೋ ಮಾಡಿ ಎವ್ರಿ ವೀಕ್ಲಿ ಒನ್ಸ್ ಒಂದ್ ವಿಡಿಯೋನ ನಿಮ್ಗೆ ತೋರಿಸ್ಬೇಕು ಅಂತ ಇದ್ದೀನಿ. ನಿಮ್ಗೂ ಒಳ್ಳೆ ಸ್ಕಿನ್ ಬೇಕು, ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಬೇಕು, ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಈ ರೀತಿಯಾದಂತಹ ಒಂದು ಇಷ್ಟು ವಿಷಯಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಬರೀ ತಿನ್ನೋದಷ್ಟೇ ಅಲ್ಲ, ಯಾವ್ಯಾವ ರೀತಿ ಇರ್ಬೇಕು ಅನ್ನೋದು ನನ್ನ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ನೀವೆಲ್ಲರೂ ವೇಟ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ತೀನಿ. ಹಣ್ಣುನು ಅಷ್ಟೇ, ವಾಟರ್ ಆಪಲ್ ಐ ಥಿಂಕ್ ತುಂಬಾ ಜನ ಕಮ್ಮಿ ಅನ್ಸುತ್ತೆ ನನ್ಗೆ ತಿನ್ನೋದು ಅಂತ. ಯಾರ್ಯಾರು ತಿಂತೀರಾ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದನ್ನ ತೋರ್ಸಿದೀನಿ ಯಾವ ರೀತಿ ತಿನ್ಬೇಕು ಅಂತ. ಸುಮ್ನೆ ಹಣ್ಣು ತೊಳ್ಕೊಂಡ್ಬಿಟ್ಟು ಎಷ್ಟೋ ಜನ ತಿಂತಾರೆ. ಇವನ್ ನನ್ನ ಹಸ್ಬೆಂಡ್ ಕೂಡ ಹಂಗೆ ತೊಳೆದ್ಕೊಡು ತಿಂತೀನಿ ಅಂತ ಹೇಳಿದ್ರು. ತೋರ್ಸ್ದೆ ಅಲ್ವಾ ನಾನ್ ನಿಮ್ಗೆ ಅದನ್ನ ಹೆಚ್ಚಿಬಿಟ್ಟು ಯಾವ್ಯಾವ ರೀತಿ ಇರುತ್ತೆ ಒಳಗಡೆ, ಈ ಒಂದು ಮೇಲಿನ ಲೇಯರ್ ಹೆಂಗ್ ತೆಗಿಬೇಕು ಅಂತ. ಸೊ ಈ ತರ ಸ್ಮಾಲ್ ಟಿಪ್ಸ್ ಇರುತ್ತೆ, ಆದ್ರೆ ಅದ್ರಲ್ಲಿ ಒಂದು ಒಳ್ಳೆ ವಿಷಯ ಇರುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಖಂಡಿತ ಇಷ್ಟು ದಿನ ಸ್ವಲ್ಪ ಏನಂತ ಅಂದ್ರೆ ಅಷ್ಟೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ನಿಮ್ಗೆ ಸಾರಿ ಕೇಳ್ತೀನಿ. ನೆಕ್ಸ್ಟ್ ಎಲ್ಲಾನು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಫಸ್ಟ್ ಇದನ್ನ ಫಾಲೋ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ಯಾವ ರೀತಿ ಆಗ್ತಿರುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ನಿಮ್ಮ ಹೆಲ್ತ್ ಯಾವ ರೀತಿ ಬದಲಾಗ್ತಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಹಾಗಾಗಿ ನನ್ನ ಜೊತೆ ನೀವುನು ಈ ತರ ಫುಡ್ ನ ಫಾಲೋ ಮಾಡಿ. ಜಸ್ಟ್ ವಿಡಿಯೋ ನೋಡೋದಷ್ಟೇ ಅಲ್ಲ, ಫುಡ್ನು ಕೂಡ ಫಾಲೋ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಇದನ್ನ ತೋರಿಸ್ತಾ ಇರೋದು. ಐ ಥಿಂಕ್ ಫಾಲೋ ಮಾಡ್ತೀರಾ ಅನ್ಕೊಳ್ತೀನಿ. ಯಾರ್ಯಾರು ಫಾಲೋ ಮಾಡ್ತೀರಾ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ತರದ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ಯಾ ಅಂತಾನು ಕೂಡ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಲವ್ ಯು ಆಲ್. ಬಾಯ್.